ಕೀಪ್ ಮಾಡು, ನೋ ಕಮೆಂಟ್. ಆಯಿತು ಹೇಳು. ಎಂಟಿನ ಫಸ್ಟ್ ದಿನ, ಫಸ್ಟ್ ಟೈಮ್ ವಿಸಿಟಿಂಗ್ ಯುವರ್ ಕಂಪನಿ, ಹೌ ಡು ಯು ಫೀಲ್? ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್. ನೀನು ದಿನ ಡ್ರಾಪು ಪಿಕಪ್ ಮಾಡ್ತೀಯ ಜಾನಿ? ನನ್ನ ಅಲ್ಲಿ UK ಮಾಡ್ತಿದ್ರಲ್ಲ ಹಾಗೆ. ಏನಾದರೂ ಒಂದು ಪ್ರೈವೇಟ್ ಜೆಟ್ಟು ಅಥವಾ ಲೈಕ್ ಜೆಟ್ ಪ್ಯಾಕೋ ಇದ್ದಿದ್ರೆ ಹಾರ್ಕೊಂಬಂದು ಹಂಗೆ ಎತ್ಕೊಂಡು ಹೋಗ್ಬಿಡ್ತಿದ್ದೆ ನೀನು. ಬಟ್ ಏನು ಮಾಡೋದು, ಪಕ್ಕದಲ್ಲಿ ಇಲ್ವೇ. ನಾನು ಸ್ಟುಟ್ಗಾರ್ಟ್ ಕಡೆಗೆ ಹೋದ್ರೆ ನೀನು ಮ್ಯೂನಿಕ್ ಕಡೆಗೆ ಬರ್ತೀವಿ, ಮಧ್ಯದಲ್ಲಿ ಇದ್ದೀವಿ ನಾವು ಸದ್ಯಕ್ಕೆ. ಇದೇ ಅನ್ಸುತ್ತೆ ಮೇನ್ ಎಂಟ್ರೆನ್ಸ್. ವಿ ಆರ್ ಇನ್ ಸೋ ಹರಿ. ಸೊ ಇವತ್ತು ಕೂಡ ಉಳಿಮಿಗೆ ಹೋಗ್ತಾ ಇದ್ದೀವಿ, ಕಪ್ಪಿ ಹತ್ರ ಹೋಗ್ತಾ ಇದ್ದೀವಿ. ಇದೊಂದು ಪುಟ ಹೆಂಗಿತ್ತು ಜಾನಿ ಓಡಿ ಬಂದು ಹತ್ತಿದ್ದು? ವೀಕೆಂಡ್ನಲ್ಲಿ ಸ್ವಲ್ಪ ಬೇಗ ಬಂದ್ಬಿಟ್ಟಿದ್ದೆ, ಸೊ ಅದಕ್ಕೆ ಓಡಿ ಬಂದು ಹತ್ತಿದ್ದೆ. Finally, we're settled here. We are back to our house. Ich gehe mal Richtung A. ನೋಡ್ದು 2 ಗಂಟೆಗೆ ಇನ್ನೊಂದು ಟ್ರೈನ್ ಇದೆ, 1 ಅವರ್ ಆದ್ಮೇಲೆ. ಹೌದಾ? ಯಾವ ಕಡೆ ಹೋಗ್ಬೇಕು? ಓ, ಎಲ್ಲ ಈ ಕಡೆ ಹೋಗ್ತದೆ. ಸದ್ಯಕ್ಕೆ ಬನ್ನಿ. ನನ್ನ ಮುಂದಿನ ವಾರದಿಂದ ಇದು ನನ್ನ ಸೆಕೆಂಡ್ ಹೋಮ್ ಥರ ಆಗುತ್ತೆ ದಾರಿ. ನೆನಪಿಲ್ವಾ? ಇಲ್ಲ, ಇಲ್ಲೆಲ್ಲ ಕರ್ಕೊಂಬಂದಿದ್ದಲ್ಲೇ ಒಂಚೂರು ನೆನಪಿಲ್ಲ ನನಗೆ. ಸುಮ್ಮನೆ ನಾವು ಈ ಥರ ಬಂದಿರಲಿಲ್ಲ ಅನ್ಸುತ್ತೆ. ನನಗೆ ನೆನಪಿದೆ ಬಾ. ಇಲ್ಲೆಲ್ಲ ಬಂದಿದ್ದ, ನಾವು ಇಲ್ಲೆಲ್ಲ ಬಂದಿರಲಿಲ್ಲ ಜಾನಿ. ಎಷ್ಟು ಸ್ವಲ್ಪ ಹೊತ್ತು ನಡ್ಕೊಂಡು ಹೋಗ್ಬೇಕು ಅಂತೆಲ್ಲ ಮಾತಾಡ್ಕೊಂಡಿದ್ವಲ್ಲೇ, ಇಳಿದುಬಿಟ್ಟು ಸ್ಟೇಷನಿಂದ. ನೀವು ಹೋಗ್ತೀನಿ ಮುಂದೆ ವಿಡಿಯೋ ಮಾಡ್ಬೇಕು. ಬಾಯ್ ಬಾಯ್. ನೋಡು ಯಾವ ಕಡೆ ಹೋಗ್ಬೇಕು? 14 minutes ವಾಕು. 11 minutes. ಓಹ್, ಇದರಲ್ಲಿ 11 minutes ಅಲ್ಲ. ಹಿಂಗ ಈ ರೂಟೇ ತೋರಿಸ್ತಿಲ್ಲಲ್ಲ ಇದು.
ಐ ಯು ಸೀರಿಯಸ್? ಇಂಟರ್ನೆಟ್ ಆನ್ ಮಾಡಿ ಅಪ್ಡೇಟ್ ಆಗಲ್ವಾ? ಸೇವ್ ಆಗಿರುತ್ತೆ. ಡಸಂಟ್ ಮ್ಯಾಟರ್ ನೋಡಿ ಹಂಗೆ ಇದೆ. ಗೊತ್ತಾಯ್ತು ನನಗೆ. ಈ ಕಡೆ ಅಲ್ಲ ಫ್ರೆಂಡ್ ಗೇಟ್ ಇನ್ನೊಂದು 2 ಬ್ರಾಂಚ್ ಇದೆಯಲ್ಲ, ಇನ್ನೊಂದು ಬ್ರಾಂಚ್ ಎಲ್ಲಿರೋದು? ಏನೋ ಗಿಲ್ ಸಮಥಿಂಗ್, ಏನೋ ಜಿಯಿಂದ ಗಿಲ್ಸಿನ್ನು ಏನೋ ಬರುತ್ತಲ್ಲ. ಎಲ್ಲೋ ಅಲ್ಲೇ ಎಂಟ್ರೆನ್ಸ್ ಅಂತ ತೋರಿಸ್ತದೆ ಮ್ಯಾಪ್. ಅದಕ್ಕೆ ಬೇಜಾನ್ ಪಾರ್ಕಿಂಗ್ ಇದೆ ಅಂತ ಹೇಳಿದ್ದು. ಇಲ್ಲೇ ಇದೆ ಅನ್ಸುತ್ತೆ ಬೋರ್ಡ್. ಗ್ಲಾಸ್ ಇದು ನೀನು ಬರ್ತಿದ್ದೆ ಕಣೆ. ಇದೇ ಎಂಟ್ರೆನ್ಸ್, ಮೇನ್ ಎಂಟ್ರೆನ್ಸ್ ಅನ್ಸುತ್ತಲ್ಲ. ಇದೇ ಅನ್ಸುತ್ತೆ ಮೇನ್ ಎಂಟ್ರೆನ್ಸ್. ಆಲ್ OST ಅಂದರೆ ಇದು 4 ಎಂಟ್ರೆನ್ಸ್ ಇದೆ. ನಿಂದು ಯಾವ ಡಿಪಾರ್ಟ್ಮೆಂಟ ಗೊತ್ತಿಲ್ಲ. ಫೋಟೋನಾ? ವಿಡಿಯೋ ಸಮೇತನೇ ಫೋಟೋ ತೆಗಿತಾ ಇದ್ದೀನಿ. ಏನು ಚಿನ್ನ, ಫಸ್ಟ್ ದಿನ, ಫಸ್ಟ್ ಟೈಮ್ ವಿಸಿಟಿಂಗ್ ಯುವರ್ ಕಂಪನಿ, ಹೌ ಡು ಯು ಫೀಲ್? ಯಾವ ವಾರ ಇವತ್ತು? ಸ್ಯಾಟರ್ಡೇ ಕ್ಲೋಸ್ ಇದೆ ಕಂಪನಿ. ನೆಕ್ಸ್ಟ್ ವೀಕ್ ಮಂಡೇ, ಈ ವೀಕ್ ಅಲ್ಲ, ಅದರ ನೆಕ್ಸ್ಟ್ ವೀಕ್ ಮಂಡೇ ಫಸ್ಟ್ ವರ್ಕಿಂಗ್ ಡೇ. ಸೊ ಇವತ್ತು ಕಂಪನಿ ಎಲ್ಲಿದೆ ಹೆಂಗಿದೆ ಅಂತ ನೋಡ್ಕೊಂಡಿದ್ಯಾ? ಇದೇ ಎಂಟ್ರೆನ್ಸು. ಈ ಕಡೆನೂ ಎಂಟ್ರೆನ್ಸ್ ಇದೆ ಸೇಮು. ಆ ಕಡೆ ಅಂದರೆ ಡೋರ್ಸ್ ಅಂದರೆ ಒಂದು ಸೇಮ್ ಬ್ಲಾಕ್ ಇದು, ಡಬಲ್ ಡೋರ್ ಇದೆ. ಬಟ್ ಅದೇ ಅನ್ಸುತ್ತೆ ಮೇನ್ ಎಂಟ್ರೆನ್ಸು. ಮಧ್ಯದಲ್ಲಿ ಓಪನಿಂಗ್ಸ್ ಇದೆ. ಕಾರ್ ಪಾರ್ಕಿಂಗ್ ಅನ್ಸುತ್ತೆ ಅದು. ಅಂದರೆ ಮೋಸ್ಟ್ಲಿ ಅದೇ ಅದು ನಾವು ತೋಟದಿಗೆ ಹೋಗಿದ್ವಲ್ಲ, ಅದೇ ಮೇನ್ ಎಂಟ್ರೆನ್ಸ್. ದೊಡ್ಡದಾಗಿ ಹಾಕಿದಾರ. ನಾ ಇದೇ ಹೇಳಿದ್ದು,
ಅಷ್ಟೊತ್ತಿಂದ ರಾಂಗ್ ಎಂಟ್ರೆನ್ಸಲ್ಲಿ ತಗೊಂಡಲ್ಲ ಫೋಟೋನ. ಇವಾಗ ಈ ಕಡೆಯಿಂದ ಮೇನ್ ಎಂಟ್ರೆನ್ಸ್ ನೋಡೋಣ. ಸೊ ಮೈನಾರಿಕ್ ಅಂದರೆ ಸ್ವಲ್ಪ ವೈಡ್ ದೊಡ್ಡದಾಗಿದೆ. ಇಲ್ಲಿ ಮೋಸ್ಟ್ ಆಫ್ ದ ಕಂಪನೀಸ್ ಹಂಗೇನೆ. ಇವ್ರಿಗೇನು ಸ್ಪೇಸ್ ಪ್ರಾಬ್ಲಮ್ ಇಲ್ವಲ್ಲ. ಸ್ಪೇಸ್ ಪ್ರಾಬ್ಲಮ್ ಇದ್ದಾಗ ಮೇಲ್ಗಡೆ ಕಟ್ಟೋದು. ಈಗ ಸದ್ಯಕ್ಕೆ ವೈಡಾಗಿ ದೊಡ್ಡದಾಗಿ ಕಟ್ಕೊಂಡವ್ರೆ. ಇದು ಫ್ರಂಟ್ ಎಂಟ್ರೆನ್ಸ್. ವಿಡಿಯೋ ಸ್ಟಾಪ್ ಮಾಡಲಾ? ಅಲ್ಲ ಇದ್ರ ಥರ ನಮ್ಮ ಬೆಂಗಳೂರು ಥರ ಟ್ರಾಫಿಕಲ್ಲಿ ಈ ಥರ ಏನೂ ಇರಲ್ಲ. ಎಲ್ಲೋ ದೂರದಲ್ಲಿ ಬಂದ್ಬಿಟ್ಟು ಆರಾಮಾಗಿ ಒಂದು ಕಂಪ್ನಿ ಓಪನ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿರ್ತಾರೆ. ಅಲ್ಲಿಂದನೇ ಬರ್ಬೋದು ಅಷ್ಟೇ. ಲೈಕ್ ಮೋಸ್ಟ್ ಆಫ್ ದ IT ಕಂಪನೀಸ್ ಸಿಟಿ ಸೆಂಟರ್ಗಳಲ್ಲಿ ಇರುತ್ತೆ ಹೊರತು ಈ ಥರ ಡಿಸೈನ್ PCB ಡಿಸೈನು, ಸೆಮಿಕಂಡಕ್ಟರ್ ಡಿಸೈನ್ಸ್ ಆಗಿದೆ. ಇವು ಆ್ಯಕ್ಚುಲಿ ಇದೆಲ್ಲ ಒಂದು ಏನು ನಾರ್ಮಲ್ ಸೈಲೆಂಟ್ ಎನ್ವೈರನ್ಮೆಂಟಲ್ಲೇ ಇಟ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ನಮ್ಮ ಕಂಪ್ನಿ ವಾನ್ ಹೆಂಗಿತ್ತು ಜಾನಿ ನಮ್ಮ ಕಂಪ್ನಿ ನೋಡಿ? ದೊಡ್ಡದಾಗಿ ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ಇದು ಫಸ್ಟ್ ಟೈಮ್ ನಾನು ವಿಸಿಟ್ ಮಾಡ್ತಾ ಇರೋದು. ಮೈನಾರಿಕ್ ಅಂತ ಇಲ್ಲಿ ದೊಡ್ಡ ಬೋರ್ಡ್ ಹಾಕ್ಕೊಂಡಿದ್ದಾರೆ. ಸೊ ಎಂಟ್ರೆನ್ಸ್ ಸುತ್ತ ವರ್ಕಿಂಗ್ ಸ್ಪೇಸ್, ವರ್ಕಿಂಗ್ ಬ್ಲಾಕ್ ಎಲ್ಲಿದೆ ಅಂತ ತಿಳ್ಕೊಂಡು ಆ ಎಂಟ್ರೆನ್ಸೆಲ್ಲ ಹೋದ್ರೆ ನಿನ್ನ ಹತ್ರ ಒಳಗಡೆ ನೋಡ್ಬೋದು. ನನ್ನ ದಿನ ಡ್ರಾಪ್ ಪಿಕಪ್ ಮಾಡಕ್ಕೆ ಬರ್ತೀಯ ಅಲ್ವಾ? ಇದು ಪಕ್ಕದಲ್ಲಿ ಇದ್ದಿದ್ರೆ ಇವತ್ತೇ ಮಾಡ್ಬೋದಾಗಿತ್ತು. ಇದೇನು ಬೇರೆ ನೀನು ದಿನ ಡ್ರಾಪು ಪಿಕಪ್ ಮಾಡ್ತೀಯ ಜಾನಿ? ನಾನು ಅಲ್ಲಿ UK ಮಾಡ್ತಿದ್ರಲ್ಲ ಹಾಗೆ ಏನಾದರೂ ಒಂದು ಪ್ರೈವೇಟ್ ಜೆಟ್ಟೋ ಅಥವಾ ಲೈಕ್ ಜೆಟ್ ಪ್ಯಾಕೋ ಇದ್ದಿದ್ರೆ ಬಂದು ಹಂಗೆ ಎತ್ಕೊಂಡು ಹೋಗ್ಬಿಡ್ತಿದ್ದೆ ನೀನು. ಬಟ್ ಏನು ಮಾಡೋದು, ಪಕ್ಕದಲ್ಲಿ ಇಲ್ವೇ. ನಾನು ಫ್ಲಿಪ್ಕಾರ್ಟ್ ಕಡೆಗೆ ಹೋದ್ರೆ ನೀನು ಮ್ಯೂನಿಕ್ ಕಡೆಗೆ ಬರ್ತೀನಿ. ಮಧ್ಯದಲ್ಲಿ ಇದ್ದೀವಿ ನಾವು ಸದ್ಯಕ್ಕೆ. ನಾನು ಆ ಕಡೆಯಿಂದ ಇಲ್ಲಿ ನೀನು ಪಿಕ್ ಮಾಡೋದಕ್ಕೆ ಹೊರಟ್ರೆ 3 hours ಬೇಕು ಈ ಕಡೆ ಬರೋದಕ್ಕೆ. ಅಷ್ಟೊಂದು ನೀವೇ ಮನೆಗೆ ಬರ್ಬೋದು. ಸದ್ಯಕ್ಕೆ ಟ್ರಾವೆಲಿಂಗ್ ಸ್ವಲ್ಪ ಅಡ್ಜಸ್ಟ್ ಆಗೋದು ಸ್ವಲ್ಪ ಜಾಸ್ತಿ ಅನಿಸುತ್ತೆ. ಟ್ರಾವೆಲಿಂಗ್ ಸ್ವಲ್ಪ ಅಡ್ಜಸ್ಟ್ ಆದಮೇಲೆ ಓಕೆ, ಲೆಟ್ಸ್ ಗೋ. ಕಂಪ್ನಿ ನೋಡಿದ್ದಾಯ್ತು. ಸುತ್ತ ರೌಂಡ್ ಹಿಡಿತಾ ಇದ್ದೀವಿ. ಇವ್ರು ಅದಕ್ಕೆ ರಿಸಾನ್ ಪಾರ್ಕಿಂಗ್ ಇದೆ ನಮ್ಮ ಕಂಪ್ನಿ ಅಂದಿದ್ದು. ವಿ ಹ್ಯಾವ್ ಲಾಟ್ಸ್ ಆಫ್ ಪಾರ್ಕಿಂಗ್ ಏರಿಯಾ. ಯು ಕ್ಯಾನ್ ಪಾರ್ಕ್ ಎನಿವೇರ್ ಅಂತಿದ್ರು. ಅದು ಮಧ್ಯದಲ್ಲೂ ಗ್ಯಾಪ್ ಕೊಟ್ಟಿದ್ದಾರೆ ಪಾರ್ಕಿಂಗ್ ಏರಿಯಾ. ಇಲ್ಲೂ ಒಂದು ಎಂಟ್ರೆನ್ಸ್ ಇದೆ. ಅಲ್ಲ ಇವ್ರೇನು ಮುಂದೆ
ಇದೆಲ್ಲ ಮಾಡೋದ್ಬಿಟ್ಟು ಏನ್ರ ಇದು ಮೇನ್ ಇದನ್ನ ಅಲ್ಲಿ ಮಾಡೋರೆ ಬ್ಲಾಕ್ ಲೇಟಿವ್ಸ್ ಇಲ್ಲಿ. ಅಂದರೆ ಇವ್ರಿಗೆ ಇದು ಇದೆಲ್ಲ ಸೀದೋಗಿರೋ ಥರ ಇದೆ ಜಾನಿ ಅಲ್ಲೆಲ್ಲ. ಅಂದರೆ ಸ್ವಲ್ಪ ಹಳೆ ಬಿಲ್ಡಿಂಗು, ಅಷ್ಟು ಬಿಟ್ಟರೆ ಸ್ಪೇಸ್ ಮಾತ್ರ ಇದೆ. ಈಗ ಮಧ್ಯ ಅಲ್ಲಲ್ಲಿ ಓಪನಿಂಗ್ ಬಿಟ್ಟಿದ್ದಾರೆ. ಒಬ್ಬಳೇ ಬರ್ಬೇಕಲ್ವ ಜಾನಿ. ಮಧ್ಯದಲ್ಲಿ ಎಂಟ್ರೆನ್ಸ್ಗಳಿದ್ದಾವೆ. ಯಾವ ಡೋರಲ್ಲಿ ಬೇಕಾದರೂ ಹೋಗಿ ಎಕ್ಸಿಟ್ ಆಗ್ಬೋದು. ನೀಚೆ ಬಂದಮೇಲೆ ಗೊತ್ತಾಗೋದು ನಿಮಗೆ ಯಾವ ಡೋರಲ್ಲಿ ಇದ್ದೀನಿ, ಸುತ್ತ ಓಡ್ಬೇಕು. ಆಮೇಲೆ ಸ್ವಲ್ಪ ದಿನ ಅಂದರೆ ಕರೆಕ್ಟಾಗಿ ಗೊತ್ತಾಗೋ ನೋಡಿ, ಇಲ್ಲಿಂದ ಬಂದರೆ ಎಲ್ಲಿ ಯಾವ ಕಡೆ ಅಂತ ಹೋಗಿದ್ದಾರೆ. ಸ್ಕ್ರೀನ್ ಅನ್ಸುತ್ತೆ. ಹಾಂ ನೋಡಲ್ಲಿ ನೀಟಾಗಿ ಕಾಣಿಸ್ತದೆ. ಹಾಂ ಏನೋ ಬರೀ ಹಂಗೆ ಇದೆ, ಮೆಟ್ಲು ಥರ. ಅದಕ್ಕೆ ಕ್ಲೋಸ್. ಫಸ್ಟ್ ಸಡನ್ನಾಗಿ ನೋಡಿದ್ನಲ್ಲ ಇದನ್ನು, ಗ್ಲಾಸ್ ಅನ್ಕೊಂಬಿಟ್ಟೆ ಆ ಕಡೆ. ಅದು ನೋಡಿದ್ರೆ ಫುಲ್ ಓಪನ್. ಟೆಸ್ಲಾ ಶೋರೂಮ್ ಅಲ್ಲೇ ಸಿಂಬಲ್ ಇದೆ. ಅದಕ್ಕೆ ಬರೀ ಟೆಸ್ಲಾ ಕಾರುಗಳೇ. ನಾನು ಫುಲ್ ಮೇನ್ ರೋಡ್ ಥರ ಇರುತ್ತೆ ಇದು ಅಂದ್ಕೊಂಡೆ. ಅಂದರೆ ಡಿಪೆಂಡ್ಸ್. ಮೇನ್ ಬ್ರಾಂಚ್ ಎಲ್ಲೋ ಬೇರೆ ಕಡೆ ಇದೆ, ಗಿಲ್ಚಿನಲ್ಲೋ ಏನೋ ಇದೆ ಮೇನ್ ಬ್ರಾಂಚ್. ಈಗ ಇವ್ರದ್ದು ಏನು ನೆಸೆಸಿಟಿ ಇದೆ ಅದನ್ನು ಮಾಡ್ಕೊಂಡಿದ್ದಾರೆ. ಅಲ್ಲಿ ಸಿಟಿ ಸೆಂಟ್ರಿಗೆ ಇಟ್ಕೊಂಡ್ರೆ ಇವ್ರಿಗೆ ಲಾಸು. ಅದು ಹೈವೇಲಿ ಇದೆಯಂತೆ. ಈಗ ನೋಡಿ, ಕೆಲವೊಂದೊಂದು ಕಂಪ್ನಿಗಳು ಸಿಟಿ ಸೆಂಟ್ರಲ್ಲಿ ಇರಬೇಕು ಅಂತ ನೆಸೆಸಿಟಿ ಇರುತ್ತೆ. ಬಟ್ ಇವ್ರಿಗೆ ಅದು ನೆಸೆಸಿಟಿ ಇಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಲ್ವಾ, ಮ್ಯಾನುಫ್ಯಾಕ್ಚರಿಂಗು ಮತ್ತು ಎಲೆಕ್ಟ್ರಾನಿಕ್ಸ್ ಗ್ಯಾಜೆಟ್ಸ್ ಮಾಡ್ತಾರೆ ಅನ್ಸುತ್ತೆ. ಓಕೆ, ಟಾಟಾ, ಬೈ ಬೈ, ಸೀ ಯು ನೆಕ್ಸ್ಟ್ ವೀಕ್. I'll come on Monday. I mean, not this Monday, next Monday. ಸುತ್ತ ಅಪಾರ್ಟ್ಮೆಂಟ್ಸ್. ಓ ಮೈ ಗಾಡ್. ಅದೇ ಇಲ್ಲೇ ವರ್ಕ್ ಮಾಡೋರ ಅದು ಏನು ಕತೆನೋ, ಇಷ್ಟೊಂದು ಜನ ವರ್ಕ್ ಮಾಡ್ತಾರೆ. ಎಷ್ಟೊಂದು ಜನ ಇಲ್ಲೇ ಇರ್ತಾರೆ ಅನ್ಸುತ್ತೆ. ಅಪಾರ್ಟ್ಮೆಂಟ್ಗಳು ಮಾಡ್ಕೊಂಡಿರ್ತಾರೆ ವಾಕಬಲ್ ಡಿಸ್ಟೆನ್ಸ್. ಅಲ್ಲ, ವಾಕಬಲ್ ಡಿಸ್ಟೆನ್ಸ್ ಮಾಡ್ಕೊಂಡ್ರೆ ಹಿಂಗಲ್ಲ. 9 ಗಂಟೆಗೆ ಅವ್ರು ಬೇಡ, 8 o'clock ಅವ್ರು ಸ್ಟಾರ್ಟ್ ಮಾಡಿದ್ರೆ ಆರಾಮಾಗಿ 7 ಕಂಪನಿ ನೋಡಿದ್ವಿ. ನೆಕ್ಸ್ಟ್ ವಾಟ್ಸ್ ದ ಪ್ಲ್ಯಾನ್ ಜಾನಿ? ವೇರ್ ಆರ್ ವಿ ಗೋವಿಂಗ್? ನೆಕ್ಸ್ಟು ಹೊಟ್ಟೆಗೆ ಏನಾದರೂ ಊಟ ತಿನ್ನೋಣ ಅಂತ ಇಂಡಿಯನ್ ರೆಸ್ಟೋರೆಂಟ್ಗೆ ಹೊಂಟೀವಿ. ಯಾವ ರೆಸ್ಟೋರೆಂಟ್? ರಾಯಲ್ ಇಂಡಿಯಾ ರೆಸ್ಟೋರೆಂಟ್, ರೈಲ್ವೆ ಸ್ಟೇಷನ್ ಹತ್ರನೇ. ತಿಂದ್ಬಿಟ್ಟು ಹಂಗೆ 5:52 ಏನೋ ಟ್ರೈನ್ ಇದೆ, ಸ್ಟೇಷನ್ ಹತ್ರನೇ ಇರೋದು. ನಿಧಾನಕ್ಕೆ ತಿಂದು ಹಂಗೆ ಟ್ರೈನ್ ಹತ್ಬಿಟ್ರೆ ಒಳ್ಳೆ ನಿದ್ದೆ ಸೀಟ್ ಸಿಕ್ಕಿದ್ರೆ ಸೀಟ್ ಸಿಕ್ಕಿದ್ರೆ ಜನ ಜಾಸ್ತಿ ಅಪ್ಪ. ಆ ಕಡೆಯಿಂದಂತೂ ಮಲ್ಕೊಳಕ್ಕೆ ಆಗಿಲ್ಲ. ವೀಕೆಂಡ್ ಅಂತ ಜನ ಜಾಸ್ತಿನಾ? ವೀಕೆಂಡು. ಆಮೇಲೆ ನಾವು ಟ್ರಾವೆಲ್ ಮಾಡ್ತಾ ಇರೋ ಟೈಮು ಪೀಕ್ ಅವರ್ಸಲ್ಲಿ ಟ್ರಾವೆಲ್ ಮಾಡ್ತಾರೆ, ಜನಗಳು ಜಾಸ್ತಿ ಇರ್ತಾರೆ. ಆ ಕಡೆಯಿಂದ ಬಂದಿದ್ದು ನಾವು. ಇಲ್ಲಿ ನೋಡು, ಇಲ್ಲೂ ಕ್ಲೋಸ್ ಮಾಡಿಬಿಟ್ಟಾರೆ ಎಲ್ಲ. ಏನೋ ಶಾಪ್ ಇದೆ ಎಲ್ಲ. ಅದೇ 8 minutes ಮೇಲೆ. Wait for the 1 minute. Every 30 minutes. Let's wait for the tram. ಲಾಸ್ಟ್ ಟೈಮ್ ನಾವು ಮಾಡಿದ್ದೀವಿ. ಏನಪ್ಪ? Are you ready to go to restaurant, Jani? Of course.
ಹಂಗ್ರಿ. ಇರೋದಿದೆಲ್ಲ ಅದೇ ನಮ್ಮದು ಕಂಪ್ನಿ ಇದೆಯಲ್ಲ ಅದೇ ಒಳ್ಳೆ ಯಾವುದೋ ಎಂಟಿ ಸ್ಪೇಸ್ ಥರ. ಇಂಡಸ್ಟ್ರಿಯಲ್ ಸೊ ಸದ್ಯಕ್ಕೆ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ? ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಓಕೆ ಲೆಟ್ಸ್ ಗೋ. ಇವ್ನ ಆಕಾಶ ತಲೆ ಮೇಲೆ ಬಿದ್ದಿರ್ತಾರೆ, ಯಾಕೆ ನೋಡ್ತಿದ್ಯಾ? ಸ್ಮೈಲ್ ಮಾಡ್ತಾ ಇದ್ದೀನಿ. How are you? Waiting for food. ಹೆಂಗಿದೆ ರೆಸ್ಟೋರೆಂಟ್? ಲಾಟ್ರಿ ಲಾಟ್ರಿ ಲಾಟ್ರಿ. ಹೆಂಗಿತ್ತು ಜಾನಿ ಊಟ? ಹೊಟ್ಟೆ ತುಂಬ ತಿಂದ್ವಿ. ಸಕಾಲಾಗಿತ್ತು. ಚೆನ್ನಾಗಿತ್ತು. ಪ್ರೈಸ್ ಎಲ್ಲ ಹೆಂಗಿತ್ತು? ಏನು ಚೆನ್ನಾಗೇನು ಪ್ರೈಸ್ ಕಾಸ್ಟ್? ಪ್ರೈಸ್ ಸ್ವಲ್ಪ ಅದೇನೆ, ಕರೀಸ್ಗೆ ಯೂಶ್ವಲಿ 14 to 15 euros ರೇಂಜಲ್ಲಿ ಇರುತ್ತೆ, ಟಿಪಿಕಲ್ ರೇಂಜ್ ಅದು. ಇವರಲ್ಲಿ ಸ್ವಲ್ಪ 18 to 19 ಇತ್ತು, ಬಟ್ ಓಕೆ. ಸೊ ಆ್ಯಂಪಲ್ ಅಮೌಂಟ್ ಆಫ್ ಕರಿ ಕೊಟ್ಟಿದ್ರು. ಸೊ ತೊಗೊಂಡಿದ್ದು ಒಂದು ನಾನು ಮತ್ತು ಒಂದು ಬಿರಿಯಾನಿ ಜಾಸ್ತಿ ಕೊಟ್ಟಿದ್ರು ದೊಡ್ಡ ಬಾಟ್ಲಲ್ಲಿ. ಸೊ ರೈಸ್ ಐಟಮು ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ರು ಹೊಟ್ಟೆ ತುಂಬ. ಕಾಂಪ್ಲಿಮೆಂಟ್ರಿ ರೈಸ್ ಬೇರೆ ಕೊಟ್ಟಿದ್ರಲ್ಲ? ಕಾಂಪ್ಲಿಮೆಂಟ್ರಿ ಗೀ ರೈಸ್ ಕೊಟ್ಟಿದ್ರು, ಜೊತೆಗೆ ಹೈದ್ರಾಬಾದಿ ಬೀಫ್ ಬಿರಿಯಾನಿ ಒಂದು ಕೊಟ್ಟಿದ್ರು. ಆಮೇಲೆ ಯಾವುದೋ ಮಟನ್ ಒಂದು ಕರಿ ಆರ್ಡರ್ ಮಾಡಿದ್ವಿ, ಅದೇನೋ ವಿಚಿತ್ರವಾಗಿತ್ತು ಹೆಸರು. ಅದು ಅಷ್ಟೊಂದೇನು ಪರ್ಫೆಕ್ಷನ್ ಇತ್ತು, ಚೆನ್ನಾಗಿತ್ತು ಅಂತ ಹೇಳೋಕ್ಕಾಗಲ್ಲ. ಓಕೆ ಕರಿ ಬಂದ್ಬಿಟ್ಟು. ಸೊ ನಾನು ಚೆನ್ನಾಗಿತ್ತು ಓವರಾಲ್. ಓಕೆ, ಇಟ್ ವಾಸ್ ಗುಡ್ ಫುಡ್. ಹಾಯ್, ವಿ ಆರ್ ಬ್ಯಾಕ್ ಹೋಮ್. ಸೊ ಇವತ್ತಿನ ಜರ್ನಿ ಹೇಗಿತ್ತು ಅಂದರೆ, ಜಸ್ಟ್ ಆಫೀಸ್ಗೆ ಹೋಗಿ ನನ್ನ ಆಫೀಸ್ ಹೇಗಿದೆ, ನಮ್ಮ ಕಂಪ್ನಿ ಹೇಗಿದೆ ಅಂತ ನೋಡ್ಕೊಂಡು ಬಂದ್ವಿ. ನೀವು ವಾಟ್ ಯು ಸೇ? ಸೊ ಬೆಳಗ್ಗೆಯಿಂದ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಸೊ ಕಂಪನಿ ವಿಸಿಟ್ ಮಾಡಿದ್ವಿ. ಸ್ವಲ್ಪ ವೈಡ್ ಆಗಿದೆ. ಸೊ ನಾವು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು. ಆಲ್ಮೋಸ್ಟ್ ಮ್ಯೂನಿಕ್ ಸೆಂಟ್ರಲ್ ಸ್ಟೇಷನಿಂದ ಒಂದು 15 to 20 ಮಿನಿಟ್ಸ್ ಇದೆ. ಆಮೇಲೆ ಅಲ್ಲಿಂದ ಒಂದು 11 ಮಿನಿಟ್ಸ್ ವಾಕ್ ಮಾಡಬೇಕು. ಇಲ್ಲಿ ಮಾಮೂಲಿ ಟ್ರಾವೆಲ್ ಮಾಡೋದು ಏನು ಅಷ್ಟೊಂದು ರಿಸ್ಕ್ ಅನಿಸಲ್ಲ ಫ್ರಮ್ ಮ್ಯೂನಿಕ್ ಸೆಂಟ್ರಲ್ ಸ್ಟೇಷನ್. ಬಟ್ ಮ್ಯೂನಿಕ್ಗೆ ಇಲ್ಲಿ ಉಲ್ಮಿಂದ ಹೋಗಬೇಕಾದ್ರೆ ಸ್ವಲ್ಪ ಡೈರೆಕ್ಟ್ ಟ್ರೈನಲ್ಲಿ ಹೋದರೆ ರಿಸ್ಕ್ ಸ್ವಲ್ಪ ಕಡಿಮೆ ಇರುತ್ತೆ. ಅದು ಬಿಟ್ಟರೆ ಓವರಾಲ್ ಸಿಂಪಲ್ ಆ್ಯಂಡ್ ನೈಸ್ ಜರ್ನಿ. ನಮ್ಮ ಕಂಪ್ನಿ ಹೇಗಿತ್ತು? ಕಂಪನಿ ಚೆನ್ನಾಗಿತ್ತು, ಸ್ವಲ್ಪ ದೊಡ್ಡದಾಗಿದೆ. ಸೊ ಬೇಸಿಕಲಿ ಲೈಕ್ ದೇ ಹ್ಯಾವ್ ಡಿಫ್ರೆಂಟ್ ಬ್ಲಾಕ್ಸ್. ಪಾರ್ಕಿಂಗ್ ಏನು ತೊಂದರೆ ಇಲ್ಲ. ಸುತ್ತಮುತ್ತ ಎಲ್ಲ ಇವ್ರದ್ದೇ ಮೈನಾರಿಟಿ ಅವ್ರದ್ದು ಪಾರ್ಕಿಂಗು. ಚೆನ್ನಾಗಿತ್ತು ಕಂಪನಿ. ಸೊ ಇನ್ನು ಒಳಗಡೆ ಎಲ್ಲ ಹೋಗಿ ನೋಡೋಕ್ಕಾಗಿಲ್ಲ. ಸೊ ಲೈಕ್ ವಿ ಕೇಮ್ ಟು ನೋ ದಟ್ ದೇರ್ ಆರ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಆ್ಯಂಡ್ ಡಿಫ್ರೆಂಟ್ ಬ್ಲಾಕ್ಸ್ ವಿಚ್ ಆರ್ ಲೈಕ್ ಕ್ವೈಟ್ ಬಿಗ್. ಅಷ್ಟು ಗೊತ್ತಾಯ್ತು ಈಚೆಯಿಂದ. ಸೊ ಒಂದ್ಸತಿ ನನ್ನ ಹೆಂಡತಿ ಕೆಲಸಕ್ಕೆ ಹೋಗಿ ಸ್ಟಾರ್ಟ್ ಆದಮೇಲೆ ಒಳಗಡೆ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ ನೋಡೋಣ. ಓಕೆ, ಸೊ ಅಂದರೆ ಕೆಲಸ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ಅಂದರೆ ವರ್ಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಲ ಈ ಥರ ಜರ್ನಿ ಹೇಗಿರುತ್ತೆ ಮತ್ತು ಯಾವ ಸ್ಟಾಪಲ್ಲಿ ಇಳ್ಕೋಬೇಕು. ಲೈಕ್ ಇದು ಹೊಸ ಕಂಟ್ರಿ ಅಲ್ವಾ ನಾವು ಬಂದಿರೋದು. ಅಂದರೆ ಯು ಕೆಯಲ್ಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಜಾನಿನೇ ಪಿಕ್ ಮಾಡ್ತಿದ್ರು, ಜಾನಿನೇ ಡ್ರಾಪ್ ಮಾಡ್ತಿದ್ರು. ಸೊ ನನ್ನ ಟ್ರಾವೆಲಿಂಗ್ ಏನೂ ಪ್ರಾಬ್ಲಮ್ ಇರಲಿಲ್ಲ ಯು ಕೆಲಿದ್ದಾಗ. ಬಟ್ ಜರ್ಮನಿಗೆ ಬಂದಮೇಲೆ ಆಬ್ವಿಯಸ್ಲಿ ನಾನು ಒಬ್ಬಳೇ ಟ್ರಾವೆಲ್ ಮಾಡಬೇಕು. ಜಾನಿ ಈ ಕಡೆ ಹೋಗ್ತಾರೆ, ನಾನು ಆ ಕಡೆ ಹೋಗ್ತೀನಿ. ಸೊ ಅವರು ಟ್ರಾವೆಲ್ ಮಾಡ್ತಿರ್ತಾರೆ, ಅವರು ನನ್ನ ಪಿಕ್ ಡ್ರಾಪ್ ಏನೂ ಮಾಡೋಕ್ಕಾಗಲ್ಲ. ಸೊ ಒಬ್ಬಳೇ ಆಗಿರೋದ್ರಿಂದ ಎಲ್ಲೆಲ್ಲಿ ಏನೇನಿದೆ, ಯಾವ್ಯಾವ ಟ್ರೈನ್ ಹತ್ಕೋಬೇಕು, ಯಾವ ಬಸ್ ಇರುತ್ತೆ, ಏನು ಎಲ್ಲ ನೋಡ್ಕೋಬೇಕಿತ್ತು. ಸೊ ಅದಕ್ಕೆ ಒಂದು ಸಲ ಕೆಲಸ ಸ್ಟಾರ್ಟ್ ಮಾಡೋಕ್ಕಿಂತ, ಅಂದರೆ ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಇನ್ನೂ 1 ವೀಕ್ ಇದೆ. ಸೊ 1 ವೀಕ್ ಮುಂಚೆನೇ ಸೊ ಹೋಗಿ ನೋಡ್ಕೊಂಡು ಎಲ್ಲ ಎಲ್ಲೆಲ್ಲಿ ಏನೇನಿದೆ ಏನೇನು ಅಂತ ಎಲ್ಲ ನೋಡ್ಕೊಂಬಂದ್ವಿ. ಕಂಪ್ನಿನೂ ತುಂಬ ಚೆನ್ನಾಗಿತ್ತು.
ನೀವು ನೋಡಿದ್ರಲ್ಲ, ಸೊ ಫುಲ್ ಕ್ಲಿಪ್ಸು ವೀಡಿಯೋಸು ಆಮೇಲೆ ಫೋಟೋಸ್ ಎಲ್ಲ ತೊಗೊಂಡು ಬಂದ್ವಿ. ಸೊ ಲೆಟ್ಸ್ ಸಿ, ಐ ಹೋಪ್ ಎವ್ರಿಥಿಂಗ್ ಗೋಸ್ ವೆಲ್. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, share, comment and subscribe to our channel. Thank you so much. Have a nice day. Bye bye. See you soon.